ಘನಘೋರ ದುರಂತ, ಕಂಡು ಕೇಳರಿಯದ ಘನಘೋರ ದುರಂತ. ಎಲ್ಲವೂ ಅಂದುಕೊಂಡಿದ್ದಂತೆ ಆಗಿದ್ದಿದ್ರೆ ಅವರೆಲ್ಲರೂ ಕೂಡ ಲಂಡನ್ ಸೇರಬೇಕಾಗಿತ್ತು. ಆದ್ರೆ ಮಸಣ ಸೇರಿದ್ದಾರೆ. ವಿಮಾನ ದುರಂತದಲ್ಲಿ ಬ್ರಿಟನ್ನ 52 ಜನ ಮೃತಪಟ್ಟಿದ್ದಾರೆ. ವಿಮಾನ ದುರಂತದಲ್ಲಿ ಬ್ರಿಟನ್ನ ಪ್ರಜೆಗಳು 53 ಜನ ಇಲ್ಲಿವರೆಗೂ ಸಾವನ್ನಪ್ಪಿದ್ದಾರೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಟ್ಟು ವಿಮಾನದಲ್ಲಿ ಇದ್ದವರು 242 ಜನ, ಅದರಲ್ಲಿ 241 ಜನ ಈಗ ಮಸಣ ಸೇರಿದ್ರೆ ಅದರಲ್ಲಿ ಬ್ರಿಟನ್ನ 53 ಜನ ಪ್ರಜೆಗಳು ಮೃತಪಟ್ಟಿದ್ದಾರೆ ಅನ್ನೋದರ ಬಗ್ಗೆ ಈಗ ಮಾಹಿತಿ ನಮಗೆ ಸಿಗ್ತಾ ಇದೆ. ಅಹಮದಾಬಾದ್ಗೆ ಆಗಮಿಸಿದ ಬ್ರಿಟಿಷ್ ಹೈಕಮಿಷನ್ ವಿಮಾನ ದುರಂತದಲ್ಲಿ ಬ್ರಿಟನ್ನ 53 ಮಂದಿ ಸಾವನ್ನಪ್ಪಿರೋದು. ಈಗ ಬ್ರಿಟನ್ನ ಹೈಕಮಿಷನ್ ಅಹಮದಾಬಾದ್ಗೆ ಆಗಮಿಸಿದೆ. ಅವರೆಲ್ಲರೂ ಕೂಡ ಬ್ರಿಟನ್ಗೆ ಹೋಗೋರಿದ್ರು, ಆದ್ರೆ ಬ್ರಿಟನ್ನ ಗಾಟ್ವಿಕ್ಗೆ ಹೋಗೋರಿದ್ರು. ಆದ್ರೆ ಅಹಮದಾಬಾದ್ನಲ್ಲಿ ಸಂಭವಿಸಿರುವಂತಹ ಭೀಕರ ದುರಂತದಲ್ಲಿ ಮಸಣ ಸೇರಿದ್ದಾರೆ. ಈಗ ಬ್ರಿಟನ್ನ ಹೈಕಮಿಷನ್ ಅಹಮದಾಬಾದ್ಗೆ ಆಗಮಿಸಿದೆ. 53 ಜನ ತನ್ನ ಪ್ರಜೆಗಳು ಮೃತಪಟ್ಟಂತ ಹಿನ್ನೆಲೆಯಲ್ಲಿ ಈಗ ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ಪಡೆಯೋದಕ್ಕೆ ಅಹಮದಾಬಾದ್ಗೆ ಬ್ರಿಟನ್ನ ಹೈಕಮಿಷನ್ ಅಧಿಕಾರಿಗಳು ಬಂದಿದ್ದಾರೆ ಅನ್ನೋದರ ಬಗ್ಗೆ ಈಗ ಈ ಹೊತ್ತಿಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಟ್ಟು ಭಾರತೀಯರು 169 ಜನ ಮೃತಪಟ್ಟರೆ ಬ್ರಿಟನ್ನ 53 ಜನ ಮೃತಪಟ್ಟಿದ್ದಾರೆ. ಹಾಗೆ ಪೋರ್ಚುಗಲ್ನ 7, ಕೆನಡಾದ 1 ಸಿಬ್ಬಂದಿ ಒಟ್ಟು 12 ಜನ ಈ ಒಂದು ಭೀಕರ ದುರಂತದಲ್ಲಿ ಮೃತಪಟ್ಟಿದ್ದಾಗಿ ಈಗ ನಮಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಟ್ಟಾರೆ ಇದೊಂದು ಭೀಕರ ದುರಂತ, ಘನಘೋರ ದುರಂತ. ಇಡೀ ದೇಶವೇ ದಿಗ್ಭ್ರಾಂತವಾಗಿದೆ. ಈ ಘಟನೆಯಿಂದಾಗಿ ಬೆಚ್ಚಿ ಬಿದ್ದಿದೆ ಇಡೀ ದೇಶ. ಇಂಥದ್ದೊಂದು ಘಟನೆಯ ಒಂದು ಸಣ್ಣ ಸುಳಿವು ಕೂಡ ನಮಗಿರಲಿಲ್ಲ. ಆದರೆ ಭೀಕರವಾದಂಥ ದುರಂತದಲ್ಲಿ ಇವರೆಲ್ಲರೂ ಕೂಡ ಸುಮಾರು 260ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. ಘನಘೋರ ದುರಂತ, ಕಂಡು ಕೇಳರಿಯದ ಘನಘೋರ ದುರಂತ. ಎಲ್ಲವೂ ಅಂದುಕೊಂಡಿದ್ದಂತೆ ಆಗಿದ್ದಿದ್ರೆ ಅವರೆಲ್ಲರೂ ಕೂಡ ಲಂಡನ್ ಸೇರಬೇಕಾಗಿತ್ತು. ಆದ್ರೆ ಮಸಣ ಸೇರಿದ್ದಾರೆ. ವಿಮಾನ ದುರಂತದಲ್ಲಿ ಬ್ರಿಟನ್ನ 52 ಜನ ಮೃತಪಟ್ಟಿದ್ದಾರೆ. ವಿಮಾನ ದುರಂತದಲ್ಲಿ ಬ್ರಿಟನ್ನ ಪ್ರಜೆಗಳು 53 ಜನ ಇಲ್ಲಿವರೆಗೂ ಸಾವನ್ನಪ್ಪಿದ್ದಾರೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಟ್ಟು ವಿಮಾನದಲ್ಲಿ ಇದ್ದವರು 242 ಜನ, ಅದರಲ್ಲಿ 241 ಜನ ಈಗ ಮಸಣ ಸೇರಿದ್ರೆ ಅದರಲ್ಲಿ ಬ್ರಿಟನ್ನ 53 ಜನ ಪ್ರಜೆಗಳು ಮೃತಪಟ್ಟಿದ್ದಾರೆ ಅನ್ನೋದರ ಬಗ್ಗೆ ಈಗ ಮಾಹಿತಿ ನಮಗೆ ಸಿಗ್ತಾ ಇದೆ. ಅಹಮದಾಬಾದ್ಗೆ ಆಗಮಿಸಿದ ಬ್ರಿಟಿಷ್ ಹೈಕಮಿಷನ್ ವಿಮಾನ ದುರಂತದಲ್ಲಿ ಬ್ರಿಟನ್ನ 53 ಮಂದಿ ಸಾವನ್ನಪ್ಪಿರೋದು. ಈಗ ಬ್ರಿಟನ್ನ ಹೈಕಮಿಷನ್ ಅಹಮದಾಬಾದ್ಗೆ ಆಗಮಿಸಿದೆ. ಅವರೆಲ್ಲರೂ ಕೂಡ ಬ್ರಿಟನ್ಗೆ ಹೋಗೋರಿದ್ರು, ಆದ್ರೆ ಬ್ರಿಟನ್ನ ಗಾಟ್ವಿಕ್ಗೆ ಹೋಗೋರಿದ್ರು. ಆದ್ರೆ ಅಹಮದಾಬಾದ್ನಲ್ಲಿ ಸಂಭವಿಸಿರುವಂತಹ ಭೀಕರ ದುರಂತದಲ್ಲಿ ಮಸಣ ಸೇರಿದ್ದಾರೆ. ಈಗ ಬ್ರಿಟನ್ನ ಹೈಕಮಿಷನ್ ಅಹಮದಾಬಾದ್ಗೆ ಆಗಮಿಸಿದೆ. 53 ಜನ ತನ್ನ ಪ್ರಜೆಗಳು ಮೃತಪಟ್ಟಂತ ಹಿನ್ನೆಲೆಯಲ್ಲಿ ಈಗ ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ಪಡೆಯೋದಕ್ಕೆ ಅಹಮದಾಬಾದ್ಗೆ ಬ್ರಿಟನ್ನ ಹೈಕಮಿಷನ್ ಅಧಿಕಾರಿಗಳು ಬಂದಿದ್ದಾರೆ ಅನ್ನೋದರ ಬಗ್ಗೆ ಈಗ ಈ ಹೊತ್ತಿಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಟ್ಟು ಭಾರತೀಯರು 169 ಜನ ಮೃತಪಟ್ಟರೆ ಬ್ರಿಟನ್ನ 53 ಜನ ಮೃತಪಟ್ಟಿದ್ದಾರೆ. ಹಾಗೆ ಪೋರ್ಚುಗಲ್ನ 7, ಕೆನಡಾದ 1 ಸಿಬ್ಬಂದಿ ಒಟ್ಟು 12 ಜನ ಈ ಒಂದು ಭೀಕರ ದುರಂತದಲ್ಲಿ ಮೃತಪಟ್ಟಿದ್ದಾಗಿ ಈಗ ನಮಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಟ್ಟಾರೆ ಇದೊಂದು ಭೀಕರ ದುರಂತ, ಘನಘೋರ ದುರಂತ. ಇಡೀ ದೇಶವೇ ದಿಗ್ಭ್ರಾಂತವಾಗಿದೆ. ಈ ಘಟನೆಯಿಂದಾಗಿ ಬೆಚ್ಚಿ ಬಿದ್ದಿದೆ ಇಡೀ ದೇಶ. ಇಂಥದ್ದೊಂದು ಘಟನೆಯ ಒಂದು ಸಣ್ಣ ಸುಳಿವು ಕೂಡ ನಮಗಿರಲಿಲ್ಲ. ಆದರೆ ಭೀಕರವಾದಂಥ ದುರಂತದಲ್ಲಿ ಇವರೆಲ್ಲರೂ ಕೂಡ ಸುಮಾರು 260ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. ಘನಘೋರ ದುರಂತ, ಕಂಡು ಕೇಳರಿಯದ ಘನಘೋರ ದುರಂತ. ಎಲ್ಲವೂ ಅಂದುಕೊಂಡಿದ್ದಂತೆ ಆಗಿದ್ದಿದ್ರೆ ಅವರೆಲ್ಲರೂ ಕೂಡ ಲಂಡನ್ ಸೇರಬೇಕಾಗಿತ್ತು. ಆದ್ರೆ ಮಸಣ ಸೇರಿದ್ದಾರೆ. ವಿಮಾನ ದುರಂತದಲ್ಲಿ ಬ್ರಿಟನ್ನ 52 ಜನ ಮೃತಪಟ್ಟಿದ್ದಾರೆ. ವಿಮಾನ ದುರಂತದಲ್ಲಿ ಬ್ರಿಟನ್ನ ಪ್ರಜೆಗಳು 53 ಜನ ಇಲ್ಲಿವರೆಗೂ ಸಾವನ್ನಪ್ಪಿದ್ದಾರೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಟ್ಟು ವಿಮಾನದಲ್ಲಿ ಇದ್ದವರು 242 ಜನ, ಅದರಲ್ಲಿ 241 ಜನ ಈಗ ಮಸಣ ಸೇರಿದ್ರೆ ಅದರಲ್ಲಿ ಬ್ರಿಟನ್ನ 53 ಜನ ಪ್ರಜೆಗಳು ಮೃತಪಟ್ಟಿದ್ದಾರೆ ಅನ್ನೋದರ ಬಗ್ಗೆ ಈಗ ಮಾಹಿತಿ ನಮಗೆ ಸಿಗ್ತಾ ಇದೆ. ಅಹಮದಾಬಾದ್ಗೆ ಆಗಮಿಸಿದ ಬ್ರಿಟಿಷ್ ಹೈಕಮಿಷನ್ ವಿಮಾನ ದುರಂತದಲ್ಲಿ ಬ್ರಿಟನ್ನ 53 ಮಂದಿ ಸಾವನ್ನಪ್ಪಿರೋದು.
ಈಗ ಬ್ರಿಟನ್ನ ಹೈಕಮಿಷನ್ ಅಹಮದಾಬಾದ್ಗೆ ಆಗಮಿಸಿದೆ. ಅವರೆಲ್ಲರೂ ಕೂಡ ಬ್ರಿಟನ್ಗೆ ಹೋಗೋರಿದ್ರು, ಆದ್ರೆ ಬ್ರಿಟನ್ನ ಗಾಟ್ವಿಕ್ಗೆ ಹೋಗೋರಿದ್ರು. ಆದ್ರೆ ಅಹಮದಾಬಾದ್ನಲ್ಲಿ ಸಂಭವಿಸಿರುವಂತ ಭೀಕರ ದುರಂತದಲ್ಲಿ ಮಸಣ ಸೇರಿದ್ದಾರೆ. ಈಗ ಬ್ರಿಟನ್ನ ಹೈಕಮಿಷನ್ ಅಹಮದಾಬಾದ್ಗೆ ಆಗಮಿಸಿದೆ. 53 ಜನ ತನ್ನ ಪ್ರಜೆಗಳು ಮೃತಪಟ್ಟಂತ ಹಿನ್ನೆಲೆಯಲ್ಲಿ ಈಗ ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ಪಡೆಯೋದಕ್ಕೆ ಅಹಮದಾಬಾದ್ಗೆ ಬ್ರಿಟನ್ನ ಹೈಕಮಿಷನ್ ಅಧಿಕಾರಿಗಳು ಬಂದಿದ್ದಾರೆ ಅನ್ನೋದರ ಬಗ್ಗೆ ಈಗ ಈ ಹೊತ್ತಿಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಟ್ಟು ಭಾರತೀಯರು 169 ಜನ ಮೃತಪಟ್ಟರೆ ಬ್ರಿಟನ್ನ 53 ಜನ ಮೃತಪಟ್ಟಿದ್ದಾರೆ. ಹಾಗೆ ಪೋರ್ಚುಗಲ್ನ 7, ಕೆನಡಾದ 1 ಸಿಬ್ಬಂದಿ ಒಟ್ಟು 12 ಜನ ಈ ಒಂದು ಭೀಕರ ದುರಂತದಲ್ಲಿ ಮೃತಪಟ್ಟಿದ್ದಾಗಿ ಈಗ ನಮಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಟ್ಟಾರೆ ಇದೊಂದು ಭೀಕರ ದುರಂತ, ಘನಘೋರ ದುರಂತ. ಇಡೀ ದೇಶವೇ ದಿಗ್ಭ್ರಾಂತವಾಗಿದೆ. ಈ ಘಟನೆಯಿಂದಾಗಿ ಬೆಚ್ಚಿ ಬಿದ್ದಿದೆ ಇಡೀ ದೇಶ. ಇಂಥದ್ದೊಂದು ಘಟನೆಯ ಒಂದು ಸಣ್ಣ ಸುಳಿವು ಕೂಡ ನಮಗಿರಲಿಲ್ಲ. ಆದರೆ ಭೀಕರವಾದಂಥ ದುರಂತದಲ್ಲಿ ಇವರೆಲ್ಲರೂ ಕೂಡ ಸುಮಾರು 260ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. ಘನಘೋರ ದುರಂತ, ಕಂಡು ಕೇಳರಿಯದ ಘನಘೋರ ದುರಂತ. ಎಲ್ಲವೂ ಅಂದುಕೊಂಡಿದ್ದಂತೆ ಆಗಿದ್ದಿದ್ರೆ ಅವರೆಲ್ಲರೂ ಕೂಡ ಲಂಡನ್ ಸೇರಬೇಕಾಗಿತ್ತು. ಆದ್ರೆ ಮಸಣ ಸೇರಿದ್ದಾರೆ. ವಿಮಾನ ದುರಂತದಲ್ಲಿ ಬ್ರಿಟನ್ನ 52 ಜನ ಮೃತಪಟ್ಟಿದ್ದಾರೆ. ವಿಮಾನ ದುರಂತದಲ್ಲಿ ಬ್ರಿಟನ್ನ ಪ್ರಜೆಗಳು 53 ಜನ ಇಲ್ಲಿವರೆಗೂ ಸಾವನ್ನಪ್ಪಿದ್ದಾರೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಟ್ಟು ವಿಮಾನದಲ್ಲಿ ಇದ್ದವರು 242 ಜನ, ಅದರಲ್ಲಿ 241 ಜನ ಈಗ ಮಸಣ ಸೇರಿದ್ರೆ ಅದರಲ್ಲಿ ಬ್ರಿಟನ್ನ 53 ಜನ ಪ್ರಜೆಗಳು ಮೃತಪಟ್ಟಿದ್ದಾರೆ ಅನ್ನೋದರ ಬಗ್ಗೆ ಈಗ ಮಾಹಿತಿ ನಮಗೆ ಸಿಗ್ತಾ ಇದೆ. ಅಹಮದಾಬಾದ್ಗೆ ಆಗಮಿಸಿದ ಬ್ರಿಟಿಷ್ ಹೈಕಮಿಷನ್ ವಿಮಾನ ದುರಂತದಲ್ಲಿ ಬ್ರಿಟನ್ನ 53 ಮಂದಿ ಸಾವನ್ನಪ್ಪಿರೋದು. ಈಗ ಬ್ರಿಟನ್ನ ಹೈಕಮಿಷನ್ ಅಹಮದಾಬಾದ್ಗೆ ಆಗಮಿಸಿದೆ. ಅವರೆಲ್ಲರೂ ಕೂಡ ಬ್ರಿಟನ್ಗೆ ಹೋಗೋರಿದ್ರು, ಆದ್ರೆ ಬ್ರಿಟನ್ನ ಗಾಟ್ವಿಕ್ಗೆ ಹೋಗೋರಿದ್ರು. ಆದ್ರೆ ಅಹಮದಾಬಾದ್ನಲ್ಲಿ ಸಂಭವಿಸಿರುವಂತ ಭೀಕರ ದುರಂತದಲ್ಲಿ ಮಸಣ ಸೇರಿದ್ದಾರೆ. ಈಗ ಬ್ರಿಟನ್ನ ಹೈಕಮಿಷನ್ ಅಹಮದಾಬಾದ್ಗೆ ಆಗಮಿಸಿದೆ. 53 ಜನ ತನ್ನ ಪ್ರಜೆಗಳು ಮೃತಪಟ್ಟಂತ ಹಿನ್ನೆಲೆಯಲ್ಲಿ ಈಗ ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ಪಡೆಯೋದಕ್ಕೆ ಅಹಮದಾಬಾದ್ಗೆ ಬ್ರಿಟನ್ನ ಹೈಕಮಿಷನ್ ಅಧಿಕಾರಿಗಳು ಬಂದಿದ್ದಾರೆ ಅನ್ನೋದರ ಬಗ್ಗೆ ಈಗ ಈ ಹೊತ್ತಿಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಟ್ಟು ಭಾರತೀಯರು 169 ಜನ ಮೃತಪಟ್ಟರೆ ಬ್ರಿಟನ್ನ 53 ಜನ ಮೃತಪಟ್ಟಿದ್ದಾರೆ. ಹಾಗೆ ಪೋರ್ಚುಗಲ್ನ 7, ಕೆನಡಾದ 1 ಸಿಬ್ಬಂದಿ ಒಟ್ಟು 12 ಜನ ಈ ಒಂದು ಭೀಕರ ದುರಂತದಲ್ಲಿ ಮೃತಪಟ್ಟಿದ್ದಾಗಿ ಈಗ ನಮಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಟ್ಟಾರೆ ಇದೊಂದು ಭೀಕರ ದುರಂತ, ಘನಘೋರ ದುರಂತ. ಇಡೀ ದೇಶವೇ ದಿಗ್ಭ್ರಾಂತವಾಗಿದೆ. ಈ ಘಟನೆಯಿಂದಾಗಿ ಬೆಚ್ಚಿ ಬಿದ್ದಿದೆ ಇಡೀ ದೇಶ. ಇಂಥದ್ದೊಂದು ಘಟನೆಯ ಒಂದು ಸಣ್ಣ ಸುಳಿವು ಕೂಡ ನಮಗಿರಲಿಲ್ಲ. ಆದರೆ ಭೀಕರವಾದಂಥ ದುರಂತದಲ್ಲಿ ಇವರೆಲ್ಲರೂ ಕೂಡ ಸುಮಾರು 260ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ.